ಕೆಲವು ಸಾರಿ ನಾವು ಕೂಡಿಸಿಡ್ಬೇಕಂತ ಯೋಚನೆ ಮಾಡ್ತೇವೆ. ಆದ್ರೆ ಅವತ್ತಿನ ಅವಶ್ಯಕತೆಗೋಸ್ಕರ ಖರ್ಚು ಮಾಡೋದು ಮರೆತು ಬಿಡ್ತೀವಿ. ಕುಟುಂಬಕ್ಕಾಗಿ ಏನು ಅವಶ್ಯಕತೆ ಇದ್ದದನ್ನು ಖರ್ಚು ಮಾಡೋದು ಮರೆತು ಬಿಡ್ತೀವಿ. ಸ್ವಾರ್ಥ ಬಂದ್ರೆ ಕುಟುಂಬದಲ್ಲಿ ಬದುಕಕ್ಕಾಗಲ್ಲ. ಗಂಡನ ತನ್ನ ಇಷ್ಟಾನುಸಾರ ಬದುಕಬೇಕು, ಹೆಂಡತಿನ ಯಾಕೆ ನೋಡ್ಕೋಬೇಕು, ಮಕ್ಕಳನ್ನ ಯಾಕೆ ನೋಡ್ಕೋಬೇಕಂದ್ರೆ ನಡೆಯಲ್ಲ. ಹೆಂಡತಿ ಅಷ್ಟೇನೆ, ಏನು ಒಂದು ವೇಳೆ ದುಡಿಯುವಂಥವ್ರಾಗಿದ್ರೆ ನನಗೆ ಇಷ್ಟಾನುಸಾರವಾಗಿ ಬದುಕ್ತೀನಿ, ಗಂಡನ ಖರ್ಚು ಮಾಡಿ ವೇಸ್ಟ್ ಮಾಡಿದ್ರೆ ನಾನು ಯಾಕೆ ಖರ್ಚು ಮಾಡಬಾರ್ದು ಅನ್ನೋಂಥ ಲೆಕ್ಕದಲ್ಲಿ ಇದ್ರೆ ಕುಟುಂಬ ನಡೆಯಲ್ಲ. ಸ್ವಾರ್ಥ ಬಿಡಬೇಕಂತ ನಾವೇನೇ ಮಾಡಿದ್ರು ಕೂಡ ಆ ಒಂದು ಆದಾಯ ಕುಟುಂಬದ ಒಂದು ಒಳಿತಿಗಾಗಿ ಉಪಯೋಗ ಮಾಡ್ಕೋಬೇಕು. ಒಬ್ಬಂಟಿಗರಾಗಿದ್ದಾಗ ಅದು ಬೇರೆ, ಕುಟುಂಬವಾಗಿದ್ದಾಗ, ಮಕ್ಕಳಾಗಿದ್ದಾಗ ಆ ಕುಟುಂಬ ನಡೆಸ್ಕೊಂಡು ಹೋಗಬೇಕಾದ್ರೆ ನಾವೆಲ್ಲ ಒಟ್ಟಾಗಿ ದೇವರ ಸನ್ನಿಧಾನದಲ್ಲಿ ಬೆಳೆಯುವಂಥವ್ರಾಗ. ನಾವು ಒಬ್ಬರದು ನಂದೊಬ್ಬಂದು ಅಂತ ಇದ್ದಾಗ ಕಷ್ಟ ರೀ. ಸೊ ಒಗ್ಗಟ್ಟಾಗಿ ನಾವು ಕೆಲಸ ಮಾಡ್ಕೋಬೇಕು, ಒಗ್ಗಟ್ಟಾಗಿ ಭಕ್ತಿ ಮಾಡ್ಕೋಬೇಕು, ಒಗ್ಗಟ್ಟಾಗಿ ಪ್ರಾರ್ಥನೆ ಮಾಡ್ಕೋಬೇಕು, ಒಗ್ಗಟ್ಟಾಗಿ ದೇವರ ವಾಕ್ಯಗಳಲ್ಲಿ ಧ್ಯಾನ ಮಾಡಬೇಕು. ಡೂ ವಿತ್ ಯೂನಿಟಿ.